ಕಲ್ವಾರಿ ಆದಿಯಲ್ಲಿ ನೀನು. ಜೆ ಶ್ಯಾಮ್ ಜಬದೊರೆ. ಅಧ್ಯಾಯ 1. ಅದು ಒಂದು ಬೀಳ್ಕೊಡುವ ಸಮಾರಂಭ. ಅನೇಕ ದಿನಗಳು ತಮ್ಮ ಜೊತೆಯಲ್ಲಿ ತಂಗಿದ ಬಂಧುಗಳಿಗೋ ಉನ್ನತ ಅಧಿಕಾರಿಗಳಿಗೋ ಬೀಳ್ಕೊಡುವ ಸಮಾರಂಭ ನಡೆಯುವಾಗ ಅವರಿಗೆ ಸಂತೋಷದಿಂದ ಪುಷ್ಪಹಾರಗಳನ್ನು ಹಾಕಿ ಅವರು ಮಾಡಿದಂಥ ಉನ್ನತ ಕಾರ್ಯಗಳನ್ನು ಕುರಿತು ಮಾತನಾಡಿ ಅವರನ್ನು ಉತ್ಸವಪಡಿಸಿ ಬೀಳ್ಕೊಡುವುದು ಲೋಕಾನುಸಾರವಾಗಿ ನಡೆದು ಬರುವ ಒಂದು ಪದ್ಧತಿ. ಅಧಿಕಾರಿಗಳ ಅಂತಸ್ತಿಗೆ ತಕ್ಕಂತೆ ಮತ್ತು ಅವರ ಪ್ರೀತಿ ವಿಶ್ವಾಸಗಳಿಗೆ ತಕ್ಕಂತೆ ಈ ಬೀಳ್ಕೊಡುವ ಸಮಾರಂಭವು ಇರುತ್ತದೆ. ಹೆಚ್ಚು ಕಡಿಮೆ 33 ವರ್ಷಗಳು ಭೂಮಿಯಲ್ಲಿ ಜೀವಿಸಿದ ದೇವಕುಮಾರನಾದ ಯೇಸು ಕ್ರಿಸ್ತನಿಗೆ ಕೊಟ್ಟಂಥ ಬೀಳ್ಕೊಡುಗೆ ಸಮಾರಂಭವನ್ನು ನಿನ್ನ ನೆನಪಿಗೆ ತಂದುಕೊಳ್ಳುವೆಯಾ? ಕನಿಕರದಿಂದ ತುಂಬಿದವನು ಆತನು, ಪ್ರೀತಿ ಸ್ವರೂಪಿ. ಆತನು ಉಪಕಾರಗಳನ್ನು ಮಾಡುತ್ತಾ ಸಂಚರಿಸಿದನು. ಆತನ ಪ್ರೀತಿಯ ಮಗುವಾಗಿ ಪ್ರತಿದಿನವೂ ಆನಂದಿಸುತ್ತಾ ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ ಇದ್ದವನು. ದೇವದೂತರಿಂದ ಆರಾಧಿಸಲ್ಪಟ್ಟವನು. ನಮ್ಮ ಮೇಲೆ ಇಟ್ಟ ಅಗಾಧವಾದ ಪ್ರೀತಿಯ ನಿಮಿತ್ತ ನಮ್ಮನ್ನು ಪಾಪದಿಂದಲೂ ಶಾಪದಿಂದಲೂ ಮರಣದಿಂದಲೂ ವಿಮೋಚಿಸಲು ಮಾನವನಾಗಿ ಧರೆಗಿಳಿದು ಬಂದನು. ಯೇಸುವಿನ ಪ್ರೀತಿಯು ಎಷ್ಟು ಅಗಾಧವಾದದ್ದು, ಎಷ್ಟು ಕನಿಕರದಿಂದ ತುಂಬಿದಾಗಿದೆ. ಆದರಣೆಯ ಬುದ್ಧಿಮತಿಗಳು ಅಳೆಯಲಾಗದ ತಾಯಿಯ ಪ್ರೀತಿಯನ್ನು ಒಟ್ಟಾಗಿ ಸೇರಿಸಿದರೂ ಪ್ರೀತಿಯ ಯೇಸುವಿನ ದೀರ್ಘ ಪ್ರೀತಿಗೆ ಸಾಟಿಯಾಗದು. ಪಾಪದ ಬಂಧನದಿಂದಲೂ ರೋಗದ ಬಂಧನದಿಂದಲೂ ಸೈತಾನನ ಹಿಡಿತದಿಂದಲೂ ಜನರನ್ನು ಬಿಡುಗಡೆ ಮಾಡಿದನು. ಪಾಪರಹಿತ ಜೀವಿತವನ್ನು ಜೀವಿಸಿದನು. ಇಡೀ ಲೋಕವು ಹಿಂಬಾಲಿಸುವಂಥ ಮಾರ್ಗದರ್ಶಕನಾಗಿ ಪರಿಶುದ್ಧವಾದ ಜೀವಿತವನ್ನು ಜೀವಿಸಿ ತೋರಿಸಿದನು. ಆತನ ಕನಿಕರದ ಒಂದು ನೋಟಕ್ಕೆ ಇಡೀ ಲೋಕವು ಸಾಟಿಯಾಗದು. ಮಾನವ ಕುಲದ ವಿಮೋಚನೆಗಾಗಿ ಧರೆಗಿಳಿದು ಬಂದು ಜೀವಿಸಿದ ದೇವಕುಮಾರನಿಗೆ ನಮ್ಮ ಪರವಾಗಿ ಅಂದು ಜೀವಿಸಿದ ಜನರು ಹೇಗೆ ಬೀಳ್ಕೊಟ್ಟರು ಗೊತ್ತೇ? ಆತನ ವಸ್ತ್ರಗಳನ್ನು ತೆಗೆದುಹಾಕಿ ಕೆಂಪುವಲ್ಲಿಯನ್ನು ಆತನಿಗೆ ಧರಿಸಿ ಮುಳ್ಳಿನಿಂದ ಒಂದು ಕಿರೀಟವನ್ನು ಹೆಣೆದು ಆತನ ಶಿರಸ್ಸಿನ ಮೇಲೆ ಇಟ್ಟು ಆತನ ಬಲಗೈಯಲ್ಲಿ ಒಂದು ಬೆತ್ತವನ್ನು ಕೊಟ್ಟು ಆತನ ಮುಂದೆ ಮೊಣಕಾಲೂರಿ, ಯೆಹೂದ್ಯರ ಅರಸನೇ, ನಿನಗೆ ನಮಸ್ಕಾರ ಎಂದು ಆತನನ್ನು ಪರಿಹಾಸ ಮಾಡಿ ಆತನ ಮೇಲೆ ಉಗುಳಿ ಆ ಬೆತ್ತವನ್ನು ಕಸಿದುಕೊಂಡು ಆತನ ತಲೆಯ ಮೇಲೆ ಹೊಡೆದರು. ಅಯ್ಯೋ, ಮುಳ್ಳಿನ ಕಿರೀಟವು ಎಷ್ಟು ಆಳವಾಗಿ ಆತನ ತಲೆಯೊಳಗೆ ಇಳಿದಿರಬಹುದು! ಚುಚ್ಚಲ್ಪಟ್ಟ ಭಾಗಗಳಿಂದ ಎಷ್ಟು ರಕ್ತವು ಹೊರಚಿಮ್ಮಿರಬಹುದು! ಆತನ ತಲೆಯ ಮೇಲೆ ಬೆತ್ತದಿಂದ ಹೊಡೆದಾಗ ಆತನು ಎಷ್ಟು ಸಂಕಟ ಪಟ್ಟಿರಬಹುದು! ಪ್ರೀತಿ ಸ್ವರೂಪಿಯಾದ ದೇವಕುಮಾರನ ಮುಖವು ಎಷ್ಟು ಕುರೂಪಿಯಾಗಿ ಮಾರ್ಪಟ್ಟಿತು! ಇವೆಲ್ಲವನ್ನು ಸಹಿಸಿದ ಅನುಭವವು ಆತನಿಗೆ ಇರಲಿಲ್ಲವಲ್ಲ? ಒಬ್ಬನೇ ಪ್ರೀತಿಯ ಮಗನಲ್ಲವೇ ಆತನು? ಆದರೂ ನಮ್ಮ ಮೇಲೆ ಇಟ್ಟಿದ್ದ ಅಗಾಧ ಪ್ರೀತಿಯ ಕಾರಣದಿಂದ ಎಲ್ಲ ಬೇನೆಗಳನ್ನು ಸಂತೋಷದಿಂದ ಅಂಗೀಕರಿಸಿಕೊಂಡನು. ನಮ್ಮ ಪಾಪಗಳನ್ನು ಶಾಪಗಳನ್ನು ಸಹನೆಯಿಂದ ಹೊತ್ತುಕೊಂಡನು. ಮುಳ್ಳುಗಳ ಮೂಲಕವಾಗಿ ತಲೆಯಿಂದ ಮುಖಕ್ಕೆ ಹರಿದು ಬರುವುದು ರಕ್ತವಲ್ಲ. ಪ್ರೀತಿ ಪರಿಶುದ್ಧವಾದ ಪ್ರೀತಿ ಚಡಿಯೇಟಿನಿಂದ ಬೆನ್ನು ಗಾಯಗಳಿಂದ ಕಾಣಲ್ಪಡುತ್ತದಲ್ಲ. ಆ ಬಿರುಕುಗಳೆಲ್ಲ ನಮ್ಮ ಜೊತೆಯಲ್ಲಿ ಆತನು ಮಾಡಿಕೊಂಡ ಒಡಂಬಡಿಕೆ. ನಮಗೆ ಸಮಾಧಾನ ಉಂಟು ಮಾಡಲು ಆತನ ಮೇಲೆ ಬಂದ ತೀರ್ಪು. ಸುಡುವ ಉರಿ ಬಿಸಿಲಿನಲ್ಲಿ ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ಯೆರೂಸಲೇಮಿನ ಬೀದಿಯಲ್ಲಿ ತೂರಾಡುತ್ತಾ ನಡೆದು ಹೋದನು. ಯೇಸು ರಾಜ, ಹೇಗೆ ಇವೆಲ್ಲವನ್ನು ನೀನು ಸಹಿಸಿದೆ? ನನ್ನ ಮೇಲೆ ಅಷ್ಟು ಪ್ರೀತಿಯನ್ನಿಟ್ಟಿದೆಯೋ? ನನ್ನ ಮೇಲಿನ ದಾಹದಿಂದ ನೀನು ದಾಹಗೊಂಡೆಯಾ? ನಿನ್ನ ಭುಜಗಳು ಗಾಯಗೊಂಡವೋ ಎಂದು ನೀನು ಕೇಳಬಹುದು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸಿದ ದಿವಸಗಳಲ್ಲಿ ನಾನು ಇದ್ದ ಪಕ್ಷದಲ್ಲಿ ಈ ಕಾರ್ಯವನ್ನು ನಾನು ಸಹಿಸುತ್ತಿರಲಿಲ್ಲ. ಆತನ ದೇಹವನ್ನು ಚಡಿಗಳಿಂದ ಒಡೆಯಲು ನಾನು ಒಪ್ಪುತ್ತಿರಲಿಲ್ಲ. ಆತನು ಶಿಲುಬೆಯನ್ನು ಹೊರುವ ವೇಳೆಯಲ್ಲಿ ನಾನು ಓಡಿಹೋಗಿ ಆತನಿಗಾಗಿ ಶಿಲುಬೆಯನ್ನು ಹೊರುತ್ತಿದ್ದೆನು. ಆತನಿಗಾಗಿ ನಾನು ಓಡಿಹೋಗಿ ಶಿಲುಬೆಯಲ್ಲಿ ನನ್ನ ಜೀವವನ್ನು ಅರ್ಪಿಸುತ್ತಿದ್ದೇನೆಂದು ನೀನು ಒಂದು ವೇಳೆ ಹೇಳಬಹುದು.
ಆದರೆ ಎಷ್ಟು ಸಾರಿ ನಿನ್ನ ಪಾಪ ಕೃತ್ಯಗಳಿಂದ ಆತನನ್ನು ಬೇನೆಗೆ ಒಳಪಡಿಸಿದ್ದಿ. ಯೇಸುಕ್ರಿಸ್ತನ ಮುಖಕ್ಕೆ ಮಸಿ ಬಳಿದು ಆತನನ್ನು ಚಿತ್ರಮಂದಿರದ ಹೊರಗೆ ನಿಲ್ಲಿಸಿ ನೀನು ಮಾತ್ರ ಎಷ್ಟು ಸಾರಿ ಚಲನಚಿತ್ರವನ್ನು ನೋಡಲು ಹೋಗಿದ್ದಿ. ಎಷ್ಟು ಸಾರಿ ಹುರುಳಿಲಿದ್ದ ಮಾತುಗಳಿಂದ ಪವಿತ್ರಾತ್ಮನನ್ನು ದುಃಖಪಡಿಸಿದಿ. ಕಲ್ವಾರಿಯಲ್ಲಿ ಸುರಿಸಲ್ಪಟ್ಟ ಯೇಸುಕ್ರಿಸ್ತನ ರಕ್ತವು ನಿನ್ನನ್ನು ತೊಳೆಯಲು ಕಾದಿರುತ್ತದೆ. ಯೇಸುವಿನ ಬಳಿಗೆ ಬಾ. ಆತನು ನಿನ್ನನ್ನು ನಂಬಿಕೆಯ ವೀರನಾಗಿ ಜೀವವುಳ್ಳ ಸಾಕ್ಷಿಯಾಗಿ ಮಾರ್ಪಡಿಸುತ್ತಾನೆ. ಅಲ್ಲೆಲುಯಾ. ಯೇಸುಕ್ರಿಸ್ತನು ಮರಣದ ತನಕ, ಅಂದರೆ ಸಿಲುಬೆಯ ಮರಣದ ತನಕ ವಿಧೇಯನಾಗಿ ತನ್ನನ್ನು ತಗ್ಗಿಸಿಕೊಂಡನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವೆವು. ಕ್ರೈಸ್ತ ಮತವು ಉಲ್ಲಾಸವಾದ ಮಾರ್ಗವಲ್ಲ, ಅದು ಗುಲಾಬಿಯ ಹಾಸಿಗೆ ಅಲ್ಲ, ಆಡಂಬರವಾದ ಜೀವಿತವಲ್ಲ. ಯೇಸುಕ್ರಿಸ್ತನು ನಿನ್ನನ್ನು ಕರೆಯುತ್ತಾನೆ. ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಸಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಮಾರ್ಕನು 8:34. ಆತನು ಸಿಲುಬೆಯನ್ನು ಹೊತ್ತುಕೊಂಡು ನಡೆದ ಸಿಲುಬೆಯ ಹಾದಿಯು ಇನ್ನೂ ಮುಂದುವರಿಯುತ್ತಾ ಇದೆ. ಯೇಸುಕ್ರಿಸ್ತನ ಶಿಷ್ಯರು ಆತನ ಹೆಜ್ಜೆಯ ಜಾಡುಗಳನ್ನು ಹಿಂಬಾಲಿಸಿದರು. ಕ್ರಿಸ್ತನಿಗಾಗಿ ತಮ್ಮ ಜೀವವನ್ನು ಕೊಡುವುದು ತಮಗೆ ಒಂದು ದೊಡ್ಡ ಹೆಮ್ಮೆ ಎಂದು ತಿಳಿದರು. ಹೆಚ್ಚು ಕಡಿಮೆ ಎಲ್ಲ ಶಿಷ್ಯರು ರಕ್ತಸಾಕ್ಷಿಗಳಾಗಿ ಮರಣ ಹೊಂದಿದರು. ಯೇಸುಕ್ರಿಸ್ತನ ಸುವಾರ್ತೆಯನ್ನು ಹೊತ್ತುಕೊಂಡು ಹೋಗಿ ತಮ್ಮ ರಕ್ತವನ್ನು ಹಲವಾರು ದೇಶಗಳಲ್ಲಿ ಸುರಿಸಿದರು. ಅನೇಕರನ್ನು ನೀತಿಗೆ ಒಳಪಡಿಸಿದರು. ಈಗಲೂ ಕಮ್ಯುನಿಸ್ಟ್ ದೇಶಗಳಲ್ಲಿ ಅನೇಕರು ಯೇಸುಕ್ರಿಸ್ತನ ಮೇಲೆ ಅವರು ಇಟ್ಟಿದ್ದ ಪ್ರೀತಿಯ ಸಲುವಾಗಿ ತಮ್ಮ ಜೀವವನ್ನು ತ್ಯಾಗಬಲಿಯಾಗಿ ಅರ್ಪಿಸಿದ್ದಾರೆ. ಅವರ ಚರಿತ್ರೆಯೇ ಇಂದು ನಿನ್ನ ಮುಂದೆ ಇಡಲ್ಪಟ್ಟಿದೆ. ಯೇಸುಕ್ರಿಸ್ತನನ್ನು ನಿರಂತರ ಪ್ರೀತಿಯಿಂದ ಸೇವಿಸಿ ತರುವಾಯ ಸತ್ತು ಆತನ ರಾಜ್ಯದಲ್ಲಿ ಮಹಿಮೆಯೊಂದಿಗೆ ಪ್ರವೇಶಿಸಿದ ದೇವಜನರು ನಿನ್ನನ್ನು ಈ ಹಾದಿಯಲ್ಲಿ ನಡೆದು ಬರಲು ಆಹ್ವಾನಿಸುತ್ತಾರೆ. ನಿನ್ನ ಶರೀರವು ಸ್ವಲ್ಪ ದಿವಸಗಳು ಈ ಭೂಲೋಕದಲ್ಲಿ ಸಂಚರಿಸುತ್ತದೆ. ಅದರಲ್ಲಿ ಕ್ರಿಸ್ತನು ನಿನಗಾಗಿ ಒಂದು ಕುಟುಂಬವನ್ನು, ಸ್ನೇಹಿತರನ್ನು, ಬಂಧು ಬಳಗದವರನ್ನು ಕೊಟ್ಟಿದ್ದಾನೆ. ನಿನ್ನ ಪ್ರಾಣವು ನಿನ್ನ ದೇಹದಲ್ಲಿ ಇರುವ ತನಕ ನೀನು ಈ ಭೂಲೋಕದಲ್ಲಿ ಸಂಚರಿಸುತ್ತಾ ಇರುತ್ತಿ. ಆದರೆ ಒಂದು ದಿವಸ ಆ ಪ್ರಾಣವು ತನ್ನನ್ನು ಸೃಷ್ಟಿಸಿದ ದೇವರ ಬಳಿಗೆ ಹೋಗುತ್ತದೆ. ದೇಹವು ಮಣ್ಣಿಗೆ ಮಣ್ಣಾಗಿ ಹೋಗುವುದು. ಆಗ ನಿನ್ನ ಆತ್ಮದ ಗತಿಯೇನು? ಯೇಸುಕ್ರಿಸ್ತನನ್ನು ಹರ್ಷದಿಂದ ಸಂಧಿಸುವೆಯೋ? ಸಾವಿರಾರು ಆತ್ಮಗಳೊಂದಿಗೆ ಆತನ ಸಮ್ಮುಖದಲ್ಲಿ ಬರುವೆಯೋ? ಅಲ್ಲದಿದ್ದ ಪಕ್ಷದಲ್ಲಿ ಬರಿಗೈಯಲ್ಲಿ ನಾಚಿಕೆಯಿಂದ ಆತನ ಮುಂದೆ ನಿಲ್ಲುವೆಯೋ? ನಿನ್ನ ದೇಹದಿಂದ ನಿನ್ನ ಪ್ರಾಣವು ತೆಗೆಯಲ್ಪಡುವ ಮುನ್ನ ಯೇಸುಕ್ರಿಸ್ತನಿಗಾಗಿ ಎಷ್ಟು ಸೇವೆಯನ್ನು ಮಾಡಲು ಸಾಧ್ಯವೋ ಅಷ್ಟನ್ನು ಮಾಡಿ ಮುಗಿಸಿಬಿಡು. ಹೊಟ್ಟೆಪಾಡಿಗಾಗಿ ಕಚೇರಿಗೆ ಹೋಗುವ ಸಮಯವನ್ನು ಬಿಟ್ಟು ಇತರ ಸಮಯಗಳನ್ನು ಕ್ರಿಸ್ತನ ಸೇವೆಗಾಗಿ ಒಪ್ಪಿಸು. ಅಂತರ್ಯದಲ್ಲಿ ದೇವರೊಂದಿಗೆ ನಿನ್ನ ಹೃದಯವನ್ನು ಬಿಚ್ಚಿ ಪ್ರಾರ್ಥಿಸು. ಆತ್ಮೀಯ ಆಹಾರವಾದ ಸತ್ಯವೇದವನ್ನು ಆಸಕ್ತಿಯಿಂದ ಓದು. ಇತರ ಸಮಯಗಳಲ್ಲಿ ಪೂರ್ಣ ಬಲದಿಂದ ಯೇಸುಕ್ರಿಸ್ತನಲ್ಲಿ ಪ್ರೀತಿಯನ್ನಿಟ್ಟು ಆತನ ಸೇವೆಯನ್ನು ಮಾಡು. ಕಲ್ವಾರಿಯ ಹಾದಿಯಲ್ಲಿ ಸಿಲುಬೆಯನ್ನು ವೀಕ್ಷಿಸುತ್ತಾ ಧೈರ್ಯದಿಂದ ಮುನ್ನಡೆ. ಯೇಸುಕ್ರಿಸ್ತನ ಪುನರುತ್ಥಾನದ ಶಕ್ತಿ ನಿನ್ನಲ್ಲಿ ಕ್ರಿಯೆ ನಡೆಸಲಿ. ಆಮೆನ್. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ
7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.